ಇವಾಗ ರೈಟ್ ಸೈಡ್ ಟರ್ನ್ ಮಾಡಬೇಕು. ಲೆಫ್ಟ್ ಸೈಡಿಂದ ಪುಷ್ ಮಾಡಿದ್ದೀನಿ, ರೈಟ್ ಸೈಡಿಂದ ಫುಲ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರೋದು ಇದು ಬಂದು ಆಫ್ ಟರ್ನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದು ಬಂದು ಆಫ್ ಟರ್ನ್ ಆಗಿರುತ್ತೆ. ಓಕೆನಾ, ಇದು ಎರಡು ಸೇರಿಸಿ ಒನ್ ಟರ್ನ್ ಆಗಿರುತ್ತೆ. ಇನ್ನು ಆಫ್ ಟರ್ನು ಇದು ಫೈನಲ್. ಹಾಯ್ ಗೈಸ್, ವೆಲ್ಕಮ್ ಟು ಸಾಗರ್ ಇತ್ಸಲ್ಗೌಡ್ರ ಯೂಟ್ಯೂಬ್ ಚಾನಲ್. ಗೈಸ್, ನಾನು ಸಾಗರ್ ಇತ್ಸಲ್ಗೌಡ. ಗೈಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂದರೆ ಸ್ಟೇರಿಂಗ್ ಜಡ್ಜ್ಮೆಂಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸ್ಟೇರಿಂಗ್ನ ನಾವು ಎಷ್ಟು ರೊಟೇಟ್ ಮಾಡಿದ್ವಿ ಅಂದರೆ ವೀಲ್ ಎಷ್ಟು ಟರ್ನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಬಿಗಿನರ್ಸ್ಗಳು ನಮ್ಮ ಹಳೆ ವಿಡಿಯೋಸ್ಗಳನ್ನ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಪಾರ್ಟ್ 1 ಇಂದ ಪಾರ್ಟ್ 12ವರೆಗೂ ಕೂಡ ಬಿಗಿನರ್ಸ್ಗಳು ಯಾವ ರೀತಿ ಕಾರ್ ಡ್ರೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಕಂಪ್ಲೀಟ್ ಆಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ರಿವರ್ಸ್ ಯಾವ ರೀತಿ ತೊಗೊಬೇಕು, ಮತ್ತು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಯಾವ ರೀತಿ ತೊಗೊಬೇಕು, ಮತ್ತು ಫ್ರಂಟ್ ಜಡ್ಜ್ಮೆಂಟ್ ಯಾವ ರೀತಿ ತೊಗೊಬೇಕು, ಕಂಪ್ಲೀಟ್ ಎಲ್ಲ ವಿಡಿಯೋಸ್ಗಳನ್ನ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು, ಮತ್ತೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹೊಸದಾಗಿ ಯಾರೆಲ್ಲ ನೋಡ್ತಿದ್ರೋ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿಬಿಟ್ಟು ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಮೊದಲೇ ಬರುತ್ತೆ. ಓಕೆನಾ, ಬನ್ನಿ ವಿಡಿಯೋನ ಶುರು ಮಾಡೋಣ. ಗೈಸ್, ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂದ್ಬಿಟ್ಟು ನಾನು ಇಲ್ಲಿ ಫ್ರಂಟಲ್ಲೂ ಕೂಡ ಕ್ಯಾಮ್ರಾನ ಇಟ್ಟಿದ್ದೀನಿ. ಓಕೆನಾ, ನಾವಿಲ್ಲಿ ಸ್ಟೇರಿಂಗ್ನ ನಾನು ಯಾವ ರೀತಿ ಟರ್ನ್ ಮಾಡ್ತೀನೋ ಇಲ್ಲಿ ಅದೇ ರೀತಿ ಏನಾಗುತ್ತೆ ಅಂದರೆ ವೀಲು ಕೂಡ ಟರ್ನ್ ಆಗುತ್ತೆ. ಓಕೆನಾ, ನಾವು ಕಾರ್ನ ಡ್ರೈವ್ ಮಾಡೋದನ್ನು ಕಲ್ತಿದ್ದೀವಿ ಅಂತ ಅಂದರೆ ನಾವು ಈ ಒಂದು ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಆಗಿರ್ಬೋದು ಅಥವಾ ಫ್ರಂಟ್ ಜಡ್ಜ್ಮೆಂಟ್ ಆಗಿರ್ಬೋದು ಮತ್ತು ಒಂದು ಸ್ಟೇರಿಂಗ್ ಬ್ಯಾಲೆನ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ವಿಡಿಯೋಸ್ಗಳನ್ನ ನಿಮಗೆ ಚಾನಲಲ್ಲಿ ಮಾಡಿದ್ದೀನಿ. ಬಟ್ ಈ ಒಂದು ಸ್ಟೇರಿಂಗ್ ರಿಲೇಟೆಡ್ ಕೂಡ ಮಾಡಿದ್ದೀನಿ. ಬಟ್ ಇದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಿಡಿಯೋನ ಮಾಡಿಲ್ಲ. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೇರಿಂಗ್ ಜಡ್ಜ್ಮೆಂಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ, ನಾವು ಎಷ್ಟು ಟರ್ನ್ ಮಾಡಿದ್ವಿ ಅಂದರೆ ಎಷ್ಟು ಟರ್ನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಗೈಸ್, ನೀವು ಇವಾಗ ಕಾರ್ ಕಲಿತಿದ್ದೀರಾ ಅಥವಾ ಇತ್ತೀಚೆಗೆ ಕಾರ್ ಕಲ್ತಿದ್ದೀರಾ ಅಂದರೆ ಈ ರೀತಿ ಮಿಸ್ಟೇಕ್ಸ್ಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಕೈನಲ್ಲಿ ಸ್ಟೇರಿಂಗನ್ನು ಟರ್ನ್ ಮಾಡ್ತಿರ್ತಾರೆ. ಈ ರೀತಿ ಟರ್ನ್ ಮಾಡ್ತಾರೆ ಅಂತ ಅಂದರೆ ಅವಾಗ ಏನಾಗುತ್ತೆ ಅಂದರೆ ನಮಗೆ ಒಂದು ಸ್ಟೇರಿಂಗ್ ಬ್ಯಾಲೆನ್ಸ್ ಸಿಗೋದಿಲ್ಲ, ಒಂದು ಜಡ್ಜ್ಮೆಂಟ್ ಸಿಗೋದಿಲ್ಲ ಎಷ್ಟು ಟರ್ನ್ ಆಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಅಂದರೆ ಈ ಸ್ಟೇರಿಂಗ್ ಒಳಗಡೆ ಕೈ ಇರುತ್ತೆ, ಕೈ ಹಾಕ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಈ ರೀತಿ ಟರ್ನ್ ಮಾಡೋದಕ್ಕೆ ಹೋಗ್ತಾರೆ. ಈ ರೀತಿ ಟೈಮ್ನಲ್ಲಿ ಸ್ಲಿಪ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಓಕೆನಾ, ಈ ರೀತಿ ಪುಲ್ ಮಾಡ್ತಿರ್ತಾರೆ. ಬಟ್ ಹಿಂದೆಗಡೆಯಿಂದ ಪುಷ್ ಮಾಡೋದಕ್ಕೆ ಆಗಿರ್ಬೋದು ಅಥವಾ ಹೋಲ್ಡ್ ಮಾಡೋದಕ್ಕೆ ಆಗಿರ್ಬೋದು ನಮಗೆ ಅಲ್ಲಿ ಕೈ ಸಿಗೋದಿಲ್ಲ. ಓಕೆನಾ, ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಹಸ್ತ ಇರುತ್ತಲ್ಲ, ಹಸ್ತನ ಸ್ಟೇರಿಂಗ್ ಮೇಲೆ ಫುಲ್ಲು ಪ್ರೆಸರ್ ಬಿಟ್ಬಿಟ್ಟು ಟರ್ನ್ ಮಾಡ್ತಿರ್ತಾರೆ. ಬಟ್ ಲಾಂಗ್ ಏನಾರು ಹೋಗ್ತಿದ್ದಾರೆ ಅಂತಂದರೆ ಕೈ ಏನಾದರೂ ಸ್ವೆಟ್ ಆಗಿತ್ತು ಅಂದರೆ ಸ್ಲಿಪ್ ಆಯಿತು ಅಂತ ಅಂದರೆ ನೀವು ಯಾವ ಡೈರೆಕ್ಷನಿಗೆ ಟರ್ನ್ ಮಾಡಿರ್ತೀರೋ ಅದೇನಾಗುತ್ತೆ ಅಂದರೆ ಅದರ ಆಪೋಸಿಟ್ ಡೈರೆಕ್ಷನಿಗೆ ಏನಾಗುತ್ತೆ ಅಂತಂದರೆ ವೀಲ್ ಟರ್ನ್ ಆಗಿಬಿಡುತ್ತೆ. ಓಕೆನಾ, ಆಪೋಸಿಟ್ ಅಂದರೆ ಸ್ಟಡಿಯಾಗಿ ಹೋಗ್ಬಿಡುತ್ತೆ. ಸೊ ಗೈಸ್, ಈ ರೀತಿ ನೀವು ಮಿಸ್ಟೇಕ್ಸನ್ನು ಮಾಡೋದಕ್ಕೆ ಹೋಗ್ಬಾರ್ದು. ಓಕೆನಾ, ನೀವು ಸ್ಟ್ಯಾಂಡರ್ಡ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನಿಮಗೆ ಈ ಒಂದು ಸ್ಟೇರಿಂಗಲ್ಲಿ 9/3 ಪೊಸಿಷನ್ ಲೆಫ್ಟ್ ಸೈಡ್ ಇರುತ್ತೆ ನೋಡಿ, ಅದು 9 ಆಗಿರುತ್ತೆ. ರೈಟ್ ಸೈಡ್ ಇರುವಂಥದ್ದು 3 ಆಗಿರುತ್ತೆ. ಓಕೆನಾ, ನೆಕ್ಸ್ಟ್ ಇದು ಬಿಡ್ತು ಅಂತ ಅಂದರೆ ನಿಮಗೆ 10/2. ಓಕೆನಾ, ಅದರಿಂದ ಮೇಲ್ಗಡೆಗೆ 10 ಮತ್ತು 2 ಇದು ಕೂಡ ಬೆಸ್ಟ್ ಅಂದರೆ ಬೆಸ್ಟ್ ಇರುತ್ತೆ. ಓಕೆನಾ, 9/3 ಮತ್ತು 10/2 ಇದರಲ್ಲಿ ಯಾವುದನ್ನ ನೀವು ಕಲ್ತ್ಕೊಂಡ್ರು ಕೂಡ ಅದ್ರ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ. ಓಕೆನಾ, ನಿಮಗೆ ಒಂದು ಗ್ರಿಪ್ ಸಿಗುತ್ತೆ ಮತ್ತು ನಿಮಗೆ ಒಂದು ಜಡ್ಜ್ಮೆಂಟ್ ಚೆನ್ನಾಗಿ ಸಿಗುತ್ತೆ. ಎಷ್ಟು ಟರ್ನ್ ಮಾಡಿರ್ತೀರಾ ಮತ್ತು ಎಷ್ಟು ನಿಮಗೆ ಟರ್ನ್ ಮಾಡೋದಕ್ಕೆ ಇನ್ನೂ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಜಡ್ಜ್ಮೆಂಟ್ ಕರೆಕ್ಟಾಗಿ ಸಿಗುತ್ತೆ. ಓಕೆನಾ ಗೈಸ್, ನೀವು ಸ್ಟೇರಿಂಗನ್ನು ಟರ್ನ್ ಮಾಡ್ತೀರಾ ಅಂದರೆ 1.5 ಟರ್ನ್ ಮಾತ್ರ ಟರ್ನ್ ಮಾಡೋದಕ್ಕಾಗೋದು. ಓಕೆನಾ, 1.5 ಟರ್ನ್ ಮೇಲೆ ನಾವು ಟರ್ನ್ ಮಾಡೋದಕ್ಕಾಗಲ್ಲ. ಅದು ಯಾವ ರೀತಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇವಾಗ ಈ ರೀತಿ 9/3 ಇವಾಗ ರೈಟ್ ಸೈಡ್ ಟರ್ನ್ ಮಾಡಬೇಕು. ಲೆಫ್ಟ್ ಸೈಡಿಂದ ಪುಷ್ ಮಾಡಿದ್ದೀನಿ, ರೈಟ್ ಸೈಡಿಂದ ಫುಲ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರೋದು ಇದು ಬಂದು ಆಫ್ ಟರ್ನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದು ಬಂದು ಆಫ್ ಟರ್ನ್ ಆಗಿರುತ್ತೆ. ಓಕೆನಾ, ಇದು ಎರಡು ಸೇರಿಸಿ ಒನ್ ಟರ್ನ್ ಆಗಿರುತ್ತೆ. ಇನ್ನು ಆಫ್ ಟರ್ನು ಇದು ಫೈನಲ್. ಇವಾಗ ಏನಾಗಿರುತ್ತೆ ಅಂದರೆ ಸ್ಟೇರಿಂಗ್ ಲಾಕ್ ಆಗಿರುತ್ತೆ, ಇದ್ರ ಮೇಲೆ ಟರ್ನ್ ಆಗಲ್ಲ. ನೀವು ರೈಟ್ ಹ್ಯಾಂಡನ್ನು ಮತ್ತೆ ಈ ಒಂದು ಓಮ್ ಪೊಸಿಷನ್ಗೆ ಇಡಬಾರ್ದು. ಏನಾಗುತ್ತೆ ಅಂದರೆ ಟ್ವಿಸ್ಟ್ ಆಗುತ್ತೆ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಓಕೆನಾ, ಲೆಫ್ಟ್ ಹ್ಯಾಂಡ್ ಏನಿರುತ್ತೆ ಅದು ಮತ್ತೆ ರಿವರ್ಸ್ ತೊಗೊಬೇಕು ಅಂದರೆ ಅದು ಟರ್ನ್ ಆಗಬೇಕಾಗತ್ತೆ. ಮತ್ತೆ ರೈಟ್ ಹ್ಯಾಂಡ್ ಏನಿರುತ್ತೆ ಆ ಓಮ್ ಪೊಸಿಷನ್ಗೆ ಹೋಗಬೇಕಾಗತ್ತೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಅದ್ರ ಓಮ್ ಪೊಸಿಷನ್ಗೆ ಹೋಗಬೇಕಾಗತ್ತೆ. 1.5 ಟರ್ನಿಗೆ ಕರೆಕ್ಟಾಗಿ ಏನಾಗಿರುತ್ತೆ ಅಂತಂದರೆ ಈ ಒಂದು ಈ ಒಂದು ವೀಲು ನಮಗೆ ಸ್ಟಡಿಯಾಗಿ ನಿಂತಿರುತ್ತೆ. ನೀವು ನೋಡ್ತಿರ್ಬೋದು ಈ ರೀತಿ. ಇವಾಗ ನಾವು ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು. ಗೈಸ್, ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು ಅಂದ್ರೂ ಕೂಡ 1.5 ಟರ್ನೇ ಇರುತ್ತೆ. ಇವಾಗ ನಾವು ಲೆಫ್ಟ್ ಸೈಡಿಗೆ ಟರ್ನ್ ಆಗಬೇಕು ಅಂದರೆ ರೈಟ್ ಸೈಡ್ ಹ್ಯಾಂಡು ಪುಷ್ ಮಾಡಬೇಕು, ಲೆಫ್ಟ್ ಸೈಡ್ ಹ್ಯಾಂಡು ಪುಲ್ ಮಾಡ್ಕೊಬೇಕು. ನೀವು ಈ ರೀತಿ ಪುಲ್ ಮಾಡಬೇಕು. 2 ಟರ್ನ್ ಆಗಿರುತ್ತೆ. ಇವಾಗ ಇದು ಫೈನಲ್ಲು 3 ಟರ್ನ್ ಅಂದರೆ 1.5 ಟರ್ನು. ಬಟ್ ಕೈ ಈ ರೀತಿ ಹೋಗಬಾರ್ದು. ರೈಟ್ ಸೈಡ್ಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಿದ್ದೀನಿ. ರೈಟ್ ಲೆಫ್ಟ್ ಹ್ಯಾಂಡು ರೈಟ್ ಸೈಡ್ಗೆ ಹೋಗಬಾರ್ದು, ರೈಟ್ ಹ್ಯಾಂಡು ಲೆಫ್ಟ್ ಸೈಡ್ಗೆ ಬರಬಾರ್ದು. ಓಕೆನಾ, ಮತ್ತೆ ಇದನ್ನು ರೈಟ್ ಹ್ಯಾಂಡ್ ಏನಿರುತ್ತೆ ಅದನ್ನು ನಾವು ಟರ್ನ್ ಮಾಡಬೇಕಾಗತ್ತೆ. ಮತ್ತೆ ಲೆಫ್ಟ್ ಹ್ಯಾಂಡ್ ಓಮ್ ಪೊಸಿಷನ್ಗೆ ಬರಬೇಕಾಗತ್ತೆ. ಮತ್ತೆ ಲೆಫ್ಟ್ ಹ್ಯಾಂಡಲ್ಲಿ ಟರ್ನ್ ಮಾಡಬೇಕಾಗತ್ತೆ. ರೈಟ್ ಹ್ಯಾಂಡಲ್ಲಿ ಇವಾಗ ಸ್ಟಡಿ ಮಾಡಬೇಕಾಗತ್ತೆ. 3 ಟರ್ನ್ ಆಗಿರುತ್ತೆ. 3 ಟರ್ನಿಗೆ ಕರೆಕ್ಟಾಗಿ ಏನಾಗಿರುತ್ತೆ ಅಂತಂದರೆ ಈ ಒಂದು ವೀಲು ಸ್ಟಡಿಯಾಗಿ ನಿಂತಿರುತ್ತೆ.
ಗೈಸ್ ಬಿಗಿನರ್ಸ್ಗಳು ಏನು ಮಾಡ್ತೀರಾ ಅಂದರೆ ಇಂಡಿಕೇಟರ್ ಹಾಕುವಂಥ ಟೈಮಲ್ಲಿ ರೈಟ್ ಸೈಡ್ಗಾದ್ರೂ ಆಗಿರ್ಬೋದು ಲೆಫ್ಟ್ ಸೈಡ್ಗಾದ್ರೂ ಆಗಿರ್ಬೋದು ನೀವು ಸ್ಟೇರಿಂಗನ್ನು ಬಿಟ್ಬಿಡ್ತೀರಾ. ಸ್ಟೇರಿಂಗನ್ನು ಬಿಟ್ಟು ನೆಕ್ಸ್ಟ್ ನೀವೇನು ಮಾಡ್ತೀರಾ ಅಂತ ಅಂದರೆ ಈ ಬೆರಳಲ್ಲಿ ನೀವು ನೋಡ್ತಿರ್ಬೋದು ಈ ರೀತಿ ನೀವು ಹಾಕೋಕೆ ಹೋಗ್ತೀರಾ ಇಂಡಿಕೇಟರ್ನ, ಅದು ತಪ್ಪಾಗುತ್ತೆ. ಓಕೆನಾ, ನೀವು ತುಂಬಾ ಈಸಿಯಾಗಿ ಸ್ಟೇರಿಂಗ್ನ ಯಾವ ಸೈಡಿಗೆ ಟರ್ನ್ ಮಾಡ್ತೀರೋ ಆ ಸೈಡಿಗೆ ಇಂಡಿಕೇಟರ್ ಹಾಕಬೇಕಾಗತ್ತೆ. ನೀವು ನೋಡ್ತಿರ್ಬೋದು ಸ್ಟೇರಿಂಗ್ ಮೇಲೆ ಕೈ ಇದೆ ಅಲ್ವಾ, ಬೆರಳು ರೈಟ್ ಸೈಡಿಗೆ ಟರ್ನ್ ಆಗಬೇಕು. ರೈಟ್ ಸೈಡಿಗೆ ಪುಷ್ ಮಾಡಿದ್ದೀನಿ, ಸೊ ಕೆಳಗಡೆ ಪುಷ್ ಮಾಡಿದ್ದೀನಿ, ನೆಕ್ಸ್ಟ್ ರೈಟ್ ಸೈಡಿಗೆ ಟರ್ನ್ ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗಿರುತ್ತೆ ಅಂದರೆ ಸ್ಟೇರಿಂಗ್ ಟರ್ನ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಾವು ಸ್ಟಡಿ ಆಗಿದ ತಕ್ಷಣ ಅದೇನಾಗುತ್ತೆ ಅಂತಂದರೆ ಇಂಡಿಕೇಟರ್ ಕೂಡ ಆಫ್ ಆಗುತ್ತೆ. ನೀವು ಮತ್ತೆ ಈ ಒಂದು ಇಂಡಿಕೇಟರ್ನ ಆಫ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೇಮ್ ಇವಾಗ ಲೆಫ್ಟ್ ಸೈಡಿಗೆ ಟರ್ನ್ ಆಗ್ತೀವಿ ಅಂತ ಅಂದ್ರೆ ಕೂಡ ಈ ರೀತಿ ಕೈಯಲ್ಲಿ ಹಾಕೋದಕ್ಕೆ ಹೋಗಬೇಡಿ. ಜಸ್ಟ್ ಸ್ಟೇರಿಂಗ್ ಮೇಲೆ ನಿಮ್ಮ ಒಂದು ಕೈ ಇರಬೇಕಾಗತ್ತೆ, ಬೆರಳಲ್ಲಿ ಪುಷ್ ಮಾಡಬೇಕಾಗತ್ತೆ, ಬೆರಳಲ್ಲಿ ಮೇಲ್ಗಡೆಗೆ ತೊಗೊಬೇಕಾಗತ್ತೆ. ಲೆಫ್ಟ್ ಸೈಡ್ಗೆ ಆಯಿತು ಅಂದರೆ ಮೇಲ್ಗಡೆಗೆ ತೊಗೊಬೇಕಾಗತ್ತೆ. ಸೇಮ್ ಈ ರೀತಿ ನೀವೇನು ಮಾಡೋಕ್ಕಾಗತ್ತೆ, ಸ್ಟೇರಿಂಗ್ ಟರ್ನ್ ಮಾಡಬೇಕಾಗತ್ತೆ. ಲೆಫ್ಟ್ ಹ್ಯಾಂಡು ಈ ಒಂದು ರೈಟ್ ಸೈಡಿಗೆ ಗೈಸ್ ನೀವು ಸ್ಲೋ ಮೂವಿಂಗಲ್ಲಿದ್ದಾಗ ರೈಟ್ ಸೈಡ್ಗಾದ್ರೂ ಆಗಿರ್ಬೋದು ಲೆಫ್ಟ್ ಸೈಡ್ಗಾದ್ರೂ ಆಗಿರ್ಬೋದು ಯು ಟರ್ನ್ ತೊಗೊಬೇಕು ಅಂತ ಅಂದರೆ ಯಾವ ರೀತಿ ಸ್ಟೇರಿಂಗನ್ನು ಲಾಕ್ ಮಾಡಿಬಿಟ್ಟು ಯಾವ ರೀತಿ ಜಡ್ಜ್ ಮಾಡಬೇಕು ನಾವು ಈ ಒಂದು ಟರ್ನ್ ತಗೊಳ್ಳಲ್ಲ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾರ್ನ ಮೂವ್ ಮಾಡ್ತಿದ್ದೀನಿ. ಇಲ್ಲಿ ರೈಟ್ ಸೈಡಲ್ಲಿ ಒಂದು ಕಂಬ ಇರುತ್ತೆ, ನೀವು ನೋಡ್ತಿರ್ಬೋದು. ಈ ಒಂದು ಕಂಬನ ನಾವು ರೈಟ್ ಸೈಡ್ಗೆ ತೊಗೊಬೇಕು ಕಾರ್ನ. ಸೊ ಈ ಒಂದು ಕಾರ್ದು ಮಿರರ್ ಏನಿರುತ್ತೆ ರೈಟ್ ಸೈಡ್ದು ಮತ್ತು ಒಂದು ಕಂಬ ಎರಡೂ ಕೂಡ ಮ್ಯಾಚ್ ಆಗಬೇಕಾಗತ್ತೆ. ನೆಕ್ಸ್ಟ್ ನೀವು ಟರ್ನ್ ಮಾಡಬೇಕು. ಓಕೆನಾ, ರೈಟ್ ಸೈಡಿಂದ ಈ ಒಂದು ಲೆಫ್ಟ್ ಸೈಡಿಗೆ ನಾನು ಸ್ಟೇರಿಂಗ್ನ ಯಾವ ರೀತಿ ಟರ್ನ್ ಮಾಡಬೇಕು ಅಂತ ನಿಮ್ಗೆ ಮೊದಲೇ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ರೀತಿ ನೀವು ಮಾಡಬೇಕಾಗತ್ತೆ. ನೀವು ಇಲ್ಲಿ ಟ್ವಿಸ್ಟ್ ಆಗುತ್ತೆ ನೋಡಿ, ಈ ರೀತಿ ಮಾಡಬಾರ್ದು. ಅಂದರೆ ರೈಟ್ ಹ್ಯಾಂಡು ಈ ಒಂದು ಲೆಫ್ಟ್ ಸೈಡಿಗೆ ಬರಬಾರ್ದು. ಸೇಮ್ ಇಲ್ಲಿ ರೈಟ್ ಹ್ಯಾಂಡ್ ಪ್ಲೇಸ್ನಲ್ಲೇ ಇರಬೇಕಾಗತ್ತೆ. ಯಾಕೆಂದರೆ ಫುಲ್ಲು ನಾವು ಟರ್ನ್ ಆಗಬೇಕಲ್ವ, ಅದಕ್ಕೋಸ್ಕರ ಟರ್ನ್ ಕಂಪ್ಲೀಟ್ ಆಗಿದ ತಕ್ಷಣ ನೆಕ್ಸ್ಟ್ ನಾವೇನು ಮಾಡಬೇಕಾಗತ್ತೆ ಅಂತಂದರೆ ಈ ಒಂದು ಸ್ಟೇರಿಂಗನ್ನು ಸ್ಟಡಿ ಮಾಡ್ಕೊಬೇಕಾಗತ್ತೆ. ನೀವು ನೋಡ್ತಿರ್ಬೋದು ನಾವು ಎಷ್ಟು ಟರ್ನ್ ಮಾಡಿರ್ತೀವೋ ಅಷ್ಟು ನಾವು ರಿಟರ್ನ್ ತೊಗೊಬೇಕಾಗತ್ತೆ. ಓಕೆನಾ, ಇನ್ನು ನೆಕ್ಸ್ಟು ನಾನಿಲ್ಲಿ ಟರ್ನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವೇನು ಮಾಡಬೇಕಾಗತ್ತೆ ಅಂದರೆ ಈಸಿಯಾಗಿ ಯೂ ಟರ್ನ್ಸ್ಗಳಲ್ಲಿ ಈ ರೀತಿ ಟರ್ನ ನೀವು ತೊಗೊಬೋದು. ಗೈಸ್ ಇಲ್ಲಿವರೆಗೂ ಹೇಳ್ಕೊಟ್ಟಿದ್ದು ಅಂದರೆ ಸ್ಲೋ ಮೂವಿಂಗಲ್ಲಿ ಇರ್ತೀರಾ ನೋಡಿ, ಆ ಒಂದು ಟೈಮ್ನಲ್ಲಿ ಈ ಒಂದು ಯೂಟರ್ನ್ಸ್ಗಳನ್ನ ನೀವು ಟರ್ನ್ ಮಾಡೋದಕ್ಕೆ 1.5 ಟರ್ನ್ ಮಾಡಿಕೊಂಡು ಲಾಕ್ ಮಾಡಿಬಿಟ್ಟು ಟರ್ನ್ ಮಾಡ್ಬೋದು. ಬಟ್ ಈ ರೀತಿ ಹೈವೇನಲ್ಲಿ ಒಂದು ಸಣ್ಣ ಪುಟ್ಟ ಟರ್ನಿಂಗ್ಸ್ಗಳಲ್ಲಿ ನೀವು 1.5 ಟರ್ನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಇಲ್ಲಿ ನಾನು ಇವಾಗ ಹೈವೇಗೆ ಎಂಟ್ರಿ ಆಗಬೇಕು ಅಂದರೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡ್ ತುಂಬಾ ಇಂಪಾರ್ಟೆಂಟು, ನೀವು ನೋಡಬೇಕಾಗುತ್ತೆ. ಯಾಕೆಂದರೆ ವೆಹಿಕಲ್ಸ್ಗಳು ಬರ್ತಿರ್ತವೆ. ಇವಾಗ ನಾನು ಜಸ್ಟ್ 1 ಟರ್ನೇ ಸಾಕಾಗುತ್ತೆ. ನೀವು ನೋಡ್ತಿರೋದು ಆಫು ಮತ್ತು ಇದು ಒಂದು ಆಫು ಫುಲ್ ಆಗಿರುತ್ತೆ. ಓಕೆನಾ, ಇದು ಮತ್ತೆ ರಿವರ್ಸ್ ತೊಗೊಬೇಕಾಗತ್ತೆ. ನಾವು ಎಷ್ಟು ಟರ್ನ್ ಮಾಡಿರ್ತೀವೋ ಅಷ್ಟನ್ನು ನಾವು ರಿವರ್ಸ್ ತೊಗೋಬೇಕಾಗತ್ತೆ. ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ರೈಟ್ ಸೈಡ್ ಟರ್ನ್ ಮಾಡಿದ್ರೆ ರೈಟ್ ಸೈಡ್ಗೆ ಹೋಗ್ಬಿಡುತ್ತೆ ವೆಹಿಕಲ್, ಲೆಫ್ಟ್ ಸೈಡ್ ಟರ್ನ್ ಮಾಡಿದ್ರೆ ಲೆಫ್ಟ್ ಸೈಡ್ಗೆ ಹೋಗ್ಬಿಡುತ್ತೆ. ಇಲ್ಲಿ ಲೆಫ್ಟ್ ಸೈಡ್ಗೆ ಟರ್ನ್ ತಗೊಂತಿದ್ದೀನಿ, ಯಾಕಂದರೆ ಇಲ್ಲಿ ಸ್ವಲ್ಪ ಕ್ರಾಸ್ಗಳು ಜಾಸ್ತಿ ಇದಾವೆ, ಅದಕ್ಕೋಸ್ಕರ ಲೆಫ್ಟ್ ಸೈಡ್ಗೆ ತೊಗೊತೀವಿ ಅಂದರೆ ಲೆಫ್ಟ್ ಸೈಡ್ಗೆ ಇಂಡಿಕೇಟರ್ ಹಾಕಬೇಕಾಗುತ್ತೆ. ನಂತರ ಈ ರೀತಿ ಟರ್ನ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾರೆ ಇವಾಗ ಫುಲ್ ಟರ್ನ್ ಮಾಡಿದ್ದೀನಿ, ಅಷ್ಟನ್ನೇ ನಾನು ರಿವರ್ಸ್ ತೊಗೊತಾ ಇದ್ದೀನಿ. ಅಂದರೆ ಫುಲ್ಲು ನಾವು 1.5 ಟರ್ನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಆ ಟೈಮ್ನಲ್ಲಿ ಆ ಒಂದು ಸಿಚುವೇಶನ್ಗೆ ತಕ್ಕಂತೆ ನಾವು ಟರ್ನ್ ತೊಗೊಬೇಕಾಗತ್ತೆ. ಅಂದರೆ ಈ ಒಂದು ಸ್ಟೇರಿಂಗ್ನ ರೊಟೇಟ್ ಮಾಡಬೇಕಾಗತ್ತೆ. ಓಕೆನಾ, ಇಲ್ಲಿ ನಾರ್ಮಲ್ ಆಗಿ ಸ್ಟ್ರೈಟ್ ಇದೆ, ಸೊ ನಾವು ಟರ್ನ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನಾವೇನು ಮಾಡಬೇಕಾಗುತ್ತೆ ಅಂದರೆ ಸ್ಟೇರಿಂಗ್ನ ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊತಾ ಇರಬೇಕಾಗತ್ತೆ. ಪವರ್ ಸ್ಟೇರಿಂಗ್ ಆಗಿರೋದ್ರಿಂದ ಅಂದರೆ ಇವಾಗೇನು ಬರ್ತಾರೋ ವೆಹಿಕಲ್ಸ್ಗಳಲ್ಲಿ ಆಲ್ಮೋಸ್ಟ್ ಪವರ್ ಸ್ಟೇರಿಂಗ್ ಇರುತ್ತೆ ಅಲ್ವಾ, ನೀವು ಜಾಸ್ತಿ ಟರ್ನ್ ಮಾಡೋ ಅವಶ್ಯಕತೆ ಇರೋದು, ಸ್ವಲ್ಪ ನೀವು ಈ ರೀತಿ ಟರ್ನ್ ಮಾಡಿದ್ರೆ ಸಾಕು ಅದು ತಗೊಳುತ್ತೆ. ಇಲ್ಲಿ ಮುಂದೆ ಇಲ್ಲಿ ಹಸುಗಳು ಬರ್ತಿದ್ದಾವೆ, ಸೊ ನಾನು ಇಲ್ಲಿ ಸ್ವಲ್ಪ ರೈಟ್ ಸೈಡ್ಗೆ ತೊಗೊತಾ ಇದ್ದೀನಿ. ಫುಲ್ ಟರ್ನ್ ತೊಗೊತಲ್ಲ, ಫುಲ್ ಲಾಕ್ ಮಾಡ್ತಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಅದು ಪಾಸ್ ಆಗಿದ ತಕ್ಷಣ ಎಷ್ಟು ರೈಟ್ ಸೈಡ್ಗೆ ತೊಗೊಂಡಿದ್ನೋ ಅಷ್ಟೇ ಲೆಫ್ಟ್ ಸೈಡ್ಗೆ ತೊಗೊತಾ ಇದ್ದೀನಿ. ಇಲ್ಲೂ ಕೂಡ ಇವಾಗ ಒಂದು ಟರ್ನಿಂಗ್ ಇದೆ, ಲೆಫ್ಟ್ ಸೈಡಿಗೆ ಟರ್ನಿಂಗ್ ಇದೆ. ಈ ಟರ್ನಿಂಗಲ್ಲಿ ನಾವು 1.5 ಟರ್ನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಒಂದು ಹಾಫ್ ಟರ್ನ್ ತೊಗೊಂಡ್ವಿ ಅಂತಂದರೆ ಸಾಕಾಗುತ್ತೆ. ನೀವು ನೋಡ್ತಿರ್ಬೋದು ನಾನು ಇಲ್ಲಿ ಏನು ಮಾಡ್ಕೊತಾ ಇದ್ದೀನಿ, ಒಂದು ಹಾಫ್ ಟರ್ನ್ ತೊಗೊತಾ ಇದ್ದೀನಿ. ಅಷ್ಟನ್ನೇ ತೊಗೊಂಡು ತಕ್ಕಂತೆ ಅಲ್ಲೇ ನಾವು ರಿವರ್ಸ್ ತೊಗೊಬೇಕಾಗತ್ತೆ. ಎಷ್ಟು ತೊಗೊಂಡಿರ್ತೀವೋ ಅಷ್ಟನ್ನು ರಿವರ್ಸ್ ತೊಗೊಬೇಕಾಗತ್ತೆ. ಓಕೆನಾ, ಎಲ್ಲೇ ಆದ್ರೂ ಅಷ್ಟೇ, ಯಾವುದೇ ಒಂದು ಟರ್ನಿಂಗ್ಸ್ ಆದ್ರೂ ಅಷ್ಟೇ ಇಲ್ಲಿ ನಮಗೆ ಇಲ್ಲಿ ಲೆಫ್ಟ್ ಸೈಡಿಗೆ ಟರ್ನಿಂಗ್ ಇದೆ. ಸೊ ನಾನು ಇಲ್ಲಿ ಹಾಫ್ ಟರ್ನ್ ತೊಗೊತಾ ಇದ್ದೀನಿ. ಹಾಫ್ ಟರ್ನು ಕೂಡ ಅವಶ್ಯಕತೆ ಇರೋದಿಲ್ಲ. ಗೈಸ್ ಕಾರ್ ಡ್ರೈವಿಂಗಲ್ಲಿ ಸ್ಟೇರಿಂಗ್ ಬ್ಯಾಲೆನ್ಸ್ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಏನು ಥಿಂಕ್ ಮಾಡಿ ಏನು ಎಕ್ಸಿಕ್ಯೂಟ್ ಮಾಡ್ತಿರೋ ಅದ್ರ ಮೇಲೆ ಕೆಲವೊಂದಷ್ಟು ಆಕ್ಸಿಡೆಂಟ್ ಆಗುವಂಥ ಚಾನ್ಸಸ್ಗಳು ತಪ್ಪುತ್ತೆ. ಓಕೆನಾ, ಸೊ ಸ್ಟೇರಿಂಗ್ ಬ್ಯಾಲೆನ್ಸನ್ನು ನೀವು ತುಂಬಾ ಕರೆಕ್ಟಾಗಿ ತಿಳ್ಕೊಬೇಕಾಗತ್ತೆ. ಎಷ್ಟು ಟರ್ನ್ ಆದರೆ ವೆಹಿಕಲ್ ಎಷ್ಟು ಟರ್ನ್ ಆಗುತ್ತೆ ಅನ್ನೋದನ್ನು. ಓಕೆನಾ, ಆದಷ್ಟು ಈ ರೀತಿ ಸಿಂಗಲ್ ರೋಡ್ಗಳಲ್ಲಿ ರೈಟ್ ಸೈಡ್ಗೆ ಹೋಗಬಾರ್ದು, ಲೆಫ್ಟ್ ಸೈಡ್ಗೆ ಬರಬೇಕಾಗತ್ತೆ. ಟರ್ನಿಂಗ್ಸ್ಗಳಲ್ಲಿ ಏನಾಗುತ್ತೆ ಅಂದರೆ ಆಪೋಸಿಟಿಂದ ವೆಹಿಕಲ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ನಾನು ಹೋಗ್ತಾ ಇರೋದು ನೀವು ರೈಟ್ ಸೈಡಲ್ಲಿ ಇದೆ ಅಂತ ಅನ್ಕೊಂತೀರಾ, ಬಟ್ ಕ್ಯಾಮ್ರಾ ಇಲ್ಲಿ ಡ್ರೈವಿಂಗ್ ಸೀಟ್ ಕಡೆ ಟರ್ನ್ ಮಾಡಿರೋದ್ರಿಂದ ಆದಷ್ಟು ಜಾಸ್ತಿ ರೈಟ್ ಸೈಡ್ ಕಾಣಿಸ್ತಿದೆ. ಇಲ್ಲೊಂದು ಲೆಫ್ಟ್ ಸೈಡ್ಗೆ ಟರ್ನಿಂಗ್ ಇದೆ. ನಾನು ಇಲ್ಲಿ ಯಾವ ರೀತಿ ಸ್ಟೇರಿಂಗ್ ಟರ್ನ್ ಮಾಡ್ತೀನಿ ಅಂತ ನೀವು ನೋಡ್ಕೊಳ್ಳಿ. ಇಲ್ಲಿ ಗೇರ್ ಶಿಫ್ಟಿಂಗ್ ಮಾಡೋ ಟೈಮ್ನಲ್ಲಿ ಮಾತ್ರ ನಿಮ್ಮ ಲೆಫ್ಟ್ ಹ್ಯಾಂಡು ಗೇರ್ ರಾಡ್ ಮೇಲೆ ಇರಬೇಕಾಗತ್ತೆ, ಮಿಕ್ಕಿದ ಟೈಮಲ್ಲಿ ಸ್ಟೇರಿಂಗ್ ಮೇಲೆ ಇರಬೇಕಾಗತ್ತೆ. ಈ ಒಂದು ಹಾಫ್ ಟರ್ನ್ಗಿಂತ ಕಡಿಮೆನೇ ನಾನು ಟರ್ನ್ ಮಾಡಿದ್ದೀನಿ, ಅಷ್ಟೇ ನಾನು ರಿವರ್ಸ್ ತೊಗೊಂಡಿದ್ದೀನಿ. ಓಕೆನಾ, ಯಾವುದೇ ಒಂದು ಜಾಗದಲ್ಲಿದ್ರೂ ಅಷ್ಟೇ ನೀವು ಎಷ್ಟು ಟರ್ನ್ ಮಾಡಿರ್ತೀರೋ ಅಷ್ಟು ನೀವು ರಿವರ್ಸ್ ತೊಗೊಬೇಕಾಗತ್ತೆ. ಅಂದರೆ ಯಾವ ಕಡೆಗೆ ಹೋಗ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ.
ಇಲ್ಲಿ ರೈಟ್ ಸೈಡಿಗೆ ಟರ್ನ್ ಇದೆ. ಸೊ ನಾನು ಇಲ್ಲಿ ಲೆಫ್ಟ್ ಸೈಡಿಗೆ ಬರ್ತಾ ಇದ್ದೀನಿ ಮತ್ತು ಲೈಟಾಗಿ ರೈಟ್ ಸೈಡಿಗೆ ಟರ್ನ್ ತೊಗೊತಾ ಇದ್ದೀನಿ. ಜಸ್ಟ್ ಇಲ್ಲಿ ನಾವು ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಂಗೆ ಫುಲ್ ಲಾಕ್ ಮಾಡೋದು 1 ಟರ್ನು 1.5 ಟರ್ನು ಈ ರೀತಿ ಅವಶ್ಯಕತೆ ಇರೋದಿಲ್ಲ. ಓಕೆನಾ, ಜಸ್ಟ್ ನೀವು ಸಿಂಪಲ್ ಆಗಿ ಟರ್ನ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ ರಿವರ್ಸ್ ತೊಗೊತಾ ಇದ್ದೀನಿ. ಇಲ್ಲಿ ಲೆಫ್ಟ್ ಸೈಡಿಗೆ ಟರ್ನ್ ಇದೆ. ಟರ್ನಿಂಗ್ ಇದೆ ಅಂತಂದರೆ ನೀವು ಲೆಫ್ಟ್ ಆ್ಯಂಡ್ ರೈಟ್ ಹ್ಯಾಂಡ್ ಎರಡೂ ಕೂಡ ಸ್ಟೇರಿಂಗ್ ಮೇಲೆ ಇರಬೇಕಾಗುತ್ತೆ. ಯಾವಾಗಲೂ ಅಷ್ಟೇ ಗೇರ್ ಶಿಫ್ಟಿಂಗ್ ಮಾಡೋ ಟೈಮಲ್ಲಿ ಬಿಟ್ಟು ಲೈಟಾಗಿ ಟರ್ನ್ ಮಾಡ್ಕೊಬೇಕಾಗತ್ತಂದರೆ ಆ ಟರ್ನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಜಾಸ್ತಿ ದೊಡ್ಡ ಟರ್ನ್ ಆಗಿರೋದಿಲ್ಲ. ಸೊ ನಾನು ಇಲ್ಲಿ ಲೈಟಾಗಿ ಟರ್ನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾರೋ ಕಾರ್ ನಿಲ್ಲಿಸಿದ್ದಾರೆ. ಸೊ ನಾನು ಇಲ್ಲಿ ರೈಟ್ ಸೈಡಿಗೆ ತೊಗೊಬೇಕು. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ರೈಟ್ ಸೈಡಿಗೆ ತೊಗೊಂಡಿದ್ದೀನಿ. ಫುಲ್ ಟರ್ನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಸ್ವಲ್ಪ ತೊಗೊಂಡಿದ್ದೀನಿ. ಮತ್ತು ಕಾರ್ ಪಾಸ್ ಆಗಿದ ತಕ್ಷಣ ಲೆಫ್ಟ್ ಸೈಡ್ಗೆ ಬಂದಿದ್ದೀನಿ. ಓಕೆನಾ, ತುಂಬಾ ಈಸಿ ಇರುತ್ತೆ ಕಾರ್ ಡ್ರೈವಿಂಗ್. ಎಷ್ಟು ಈಸಿ ಅಂದರೆ ತುಂಬಾ ಈಸಿ ಇರುತ್ತೆ. ಕಲ್ತ್ಕೊಳ್ಳೋವರೆಗೂ ಅಷ್ಟೇ, ಕಲ್ತ್ಕೊಳ್ಳೋವರೆಗೂ ಕಷ್ಟ, ಕಲ್ತ ಮೇಲೆ ಈಸಿ ಇರುತ್ತೆ. ಓಕೆನಾ, ಇಲ್ಲಿ ಯಾವ ರೀತಿ ನಾನು ನಿಮಗೆ ಪಾರ್ಟ್ 1ಇಂದ ಹಿಡಿದು ಪಾರ್ಟ್ 12ವರೆಗೂ ಕೂಡ ವಿಡಿಯೋಸ್ ಮಾಡಿದ್ದೀನಿ. ಅಂದರೆ ಯಾವ ರೀತಿ ಕಾರ್ ಡ್ರೈವ್ ಮಾಡಬೇಕು ಅನ್ನೋದ್ರ ಬಗ್ಗೆ, ರಿವರ್ಸ್ ತೊಗೊಳೋದು ಹೆಂಗೆ, ಲೆಫ್ಟ್ ಸೈಡ್ ಜಡ್ಜ್ಮೆಂಟ್ ಮಾಡೋದು ಹೆಂಗೆ, ಕಂಪ್ಲೀಟ್ ಎಲ್ಲಾದ್ರ ಬಗ್ಗೆನೂ ಆದಷ್ಟು ಕವರ್ ಮಾಡಿದ್ದೀನಿ. ಅಂದರೆ ಒಂದು 13 ವೀಡಿಯೋ ಇರುತ್ತೆ, 13 ವೀಡಿಯೋ. ಆ 13 ವೀಡಿಯೋಸ್ಗಳನ್ನ ನೀವು ನೋಡಿದ್ರೆ ಅಂತಂದರೆ ಆದಷ್ಟು ಒಂದು ಮೈಂಡ್ ಸೆಟ್ ಬಂದುಬಿಡುತ್ತೆ. ಅಂತಂದರೆ ನಿಮಗೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಥಿಯರಿ ನೀವು ತಿಳ್ಕೊಂಡಂಗೆ ಆಗುತ್ತೆ. ಪ್ರಾಕ್ಟಿಕಲಾಗಿ ನೀವು ಯಾವಾಗ ಕಲಿಯೋದಕ್ಕೆ ಹೋಗ್ತಿರೋ ಆ ಟೈಮ್ನಲ್ಲಿ ನಿಮಗೆ ಸ್ವಲ್ಪ ಈಸಿ ಆಗುತ್ತೆ. ಓಕೆನಾ, ಇಲ್ಲಿ ರೈಟ್ ಸೈಡ್ ಟರ್ನ್ ಇದೆ, ಸ್ವಲ್ಪ ದೊಡ್ಡ ಟರ್ನ್ ಇದೆ. ಸೊ ನಾನು ಇಲ್ಲಿ ಆಫ್ ಟರ್ನ್ ತೊಗೊಂಡಿಲ್ಲ, ಅದಕ್ಕಿಂತ ಸ್ವಲ್ಪ ಕಡಿಮೆ ತೊಗೊತಾ ಇದ್ದೀನಿ. ಅಷ್ಟೇ ನಾನು ಏನು ಮಾಡಿದೆ ಅಂದರೆ ಮತ್ತೆ ರಿವರ್ಸ್ ತೊಗೊತಾ ಇದ್ದೀನಿ. ಇವಾಗ ಮತ್ತೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಟರ್ನ್ ಇದೆ, ಮತ್ತೆ ಆಫ್ ಟರ್ನ್ ತೊಗೊಂಡೆ, ಮತ್ತೆ ಎಷ್ಟು ಟರ್ನ್ ತೊಗೊಂಡು ಅಷ್ಟೇ ನಾನು ರಿವರ್ಸ್ ತೊಗೊಂಡೆ. ಓಕೆನಾ, ನೀವು ಆದಷ್ಟು ಬಿಗಿನಿಂಗ್ ಡೇಸ್ಗಳಲ್ಲೇ ಅಂದರೆ ಎರಡೂ ಕೈಲಿ ಸ್ಟೇರಿಂಗ್ ಮಾಡಿರಲಿ. ಯಾಕೆಂದರೆ ಕಲ್ತ್ಕೊಂತ ಏನಾಗ್ತದೆ ಅಂದರೆ ನನಗೂ ಅಷ್ಟೇ ನೀವು ವಿಡಿಯೋ ಮಾಡಬೇಕಾದಾಗ ಅಷ್ಟೇ ನಾನು ಇಲ್ಲಿ 2 ಕೈಲಿ ಯೂಸ್ ಮಾಡ್ತಾ ಇರೋದು. ಬಟ್ ನಾರ್ಮಲಾಗಿ ಸಿಂಗಲ್ ಹ್ಯಾಂಡನ್ನು ಯೂಸ್ ಮಾಡೋದು. ಬಟ್ ಅದು ತುಂಬ ಅನ್ಸೇಫ್ ಆಗಿರುತ್ತೆ. ಓಕೆನಾ, ಆದಷ್ಟು ನೀವು ಕಲಿಯೋ ಟೈಮ್ನಲ್ಲೇ ಎರಡೂ ಕೈನಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಟೇರಿಂಗ್ ಬ್ಯಾಲೆನ್ಸ್ ಮಾಡೋದನ್ನು ಕಲ್ತ್ಕೊಬೇಕಾಗುತ್ತೆ. ಒಂದು ಗೇರ್ ರಾಡ್, ಈ ಒಂದು ಗೇರ್ ಶಿಫ್ಟಿಂಗ್ ಮಾಡೋ ಟೈಮ್ನಲ್ಲಿ ಮಾತ್ರ ನೀವು ಈ ಒಂದು ಸ್ಟೇರಿಂಗ್ನ ಬಿಟ್ಟು ಗೇರ್ ರಾಡ್ನ ಯೂಸ್ ಮಾಡಬೇಕಾಗತ್ತೆ. ಅದರ್ವೈಸ್ ನೀವು ಯಾವಾಗ್ಲೂ ಈ ಒಂದು ಸ್ಟೇರಿಂಗ್ ಮೇಲೇ ನಿಮ್ಮ ಒಂದು ಕೈ ಇರಬೇಕಾಗುತ್ತೆ. ಓಕೆನಾ, ಇಲ್ಲಿ ರೈಟ್ ಸೈಡ್ ಟರ್ನ್ ಮಾಡಿದ್ದೀನಿ. ಇದಿಷ್ಟು ಈ ಒಂದು ಸ್ಟೇರಿಂಗ್ ಜಡ್ಜ್ಮೆಂಟ್ ಆಗಿರುತ್ತೆ. ನಿಮಗೆ ಕೆಲವೊಂದಷ್ಟು ನಿಮ್ಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟೆ ಅಲ್ವಾ, ಅದು ಮತ್ತು ಇದು ಎರಡೂ ಕೂಡ ನಿಮಗೆ ಯೂಸ್ ಆಗುತ್ತೆ. ನಿಮಗೆ ಈ ಸ್ಟೇರಿಂಗ್ ಜಡ್ಜ್ಮೆಂಟಲ್ಲಿ ನಾನು ಹೇಳ್ಕೊಟ್ಟದ್ರಲ್ಲಿ ನಿಮ್ಗೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಾಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ. ಓಕೆನಾ, ಅಥವಾ ಜಾಸ್ತಿ ರಿಪಿಟೇಟಿವ್ ಕ್ವಶನ್ಸ್ ಬರ್ತಿದೆ ಅಂತಂದರೆ ಅದ್ರ ಮೇಲೆ ಒಂದು ಡೆಡಿಕೇಟೆಡ್ ವಿಡಿಯೋನ ಕೂಡ ಮಾಡ್ತೀನಿ. ಮತ್ತು ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯ್ತಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.